ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಕಮಿಷನರ್ ಗಾಡಿಗಳನ್ನ ಅವ್ರ ಮನೆ ಮಂದಿ ಎಲ್ಲ ಉಪಯೋಗಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ತಾರೆ. ಅದಕ್ಕೆ ಯಾರು ಫೈನ್ ಹಾಕ್ತಾರೆ? ACPಗಳು ಗಾಡಿಗಳೆಲ್ಲ ಅವ್ರ ಮನೆತನದಲ್ಲಿರ್ತಕ್ಕಂಥವ್ರು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತರೋದಕ್ಕೆ ಓಡಾಡ್ತಾರೆ. ಅದಕ್ಕೆಲ್ಲ ತಾಕತ್ತಿದೆಯಾ ಇವ್ರಿಗೆ ಫೈನ್ ಹಾಕೋದಕ್ಕೆ? ಕ್ರೈಮ್ ಅವರು ಕ್ರೈಮ್ ಕಂಟ್ರೋಲ್ ಮಾಡಬೇಕು, ಟ್ರಾಫಿಕ್ ಅವರು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಇವತ್ತು ಮೈಸೂರು ನಗರದಲ್ಲಿ ಯಥೇಚ್ಛವಾಗಿ ಗಾಡಿ ಹಿಡಿಯುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದು ಟ್ರಾಫಿಕ್ ಇಲಾಖೆಗೆ ಸಂಬಂಧಪಟ್ಟಿದ್ರು ಕೂಡ ಕ್ರೈಮ್ ಇಲಾಖೆ, ಪೊಲೀಸ್ ಇಲಾಖೆ ಕ್ರೈಮ್ ಸಿಬ್ಬಂದಿನೂ ಕೂಡ ಪೊಲೀಸ್ ಆಯುಕ್ತರು ಬಳಸ್ಕೊತಾ ಇದ್ದಾರೆ. ಸಂತೋಷ, ಅವರ ಕಾಳಜಿ ಮೈಸೂರು ಜನಕ್ಕೆ ಈ ಮಟ್ಟಕ್ಕೆ ಕಾಳಜಿ ಹೊಸಬ್ರು ಬಂದಿದ್ದಾರೆ, ಸಂತೋಷ. ಆದರೆ ಇವತ್ತು ಟ್ರಾಫಿಕ್ ವಿಚಾರದಲ್ಲಿ ಟ್ರಾಫಿಕ್ ಇಲಾಖೆಯಿಂದ ಯಾವ್ಯಾವ ರೀತಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅನ್ನೋದು ಮುಖ್ಯ ಕೂಡ. ಈಗ ರಸ್ತೆಗಳು ಹಾಳಾಗಿದ್ದಾವೆ, ರಸ್ತೆಗಳ ಉಬ್ಬು ತಗ್ಗುಗಳು ಇದೆ ಅಂತಲೇ ಗೊತ್ತಾಗೋದಿಲ್ಲ. ಅದ್ರ ಮೇಲೆ ಬಿಳಿ ಕಲ್ಲರು ಬಳಿತಕ್ಕಂಥ ಕೆಲಸಗಳನ್ನ ಮಾಡಬೇಕು, ಕಾಣದೇ ಇಲ್ಲ. ರಾತ್ರಿ ಕಣ್ಣು ಕಾಣದಿರೋರು ಕಾಣದೇ ಇಲ್ಲ. ಇದೆಲ್ಲ ಹಲವಾರು ನ್ಯೂನತೆಗಳಿದೆ. ಹಾಗೂ ಕಳೆದ ಬಾರಿ ಇದ್ದಕ್ಕಂಥ ಪೊಲೀಸ್ ಕಮಿಷನರ್ ಅವ್ರು ಹೇಳಿದರು ಏನಂತ, ಸಿಂಗಲ್ ಸ್ಟಾರು ಗಾಡಿ ಹಿಡಿಬೇಕು, ಇನ್ಯಾರೂ ಹಿಡಿಬಾರ್ದು. ಕಾರಣ ಏನು ಅಂತಂದರೆ ದುರುಪಯೋಗ ಆಗುತ್ತೆ ಅಂತ ಹೇಳಿದರು. ಈಗ ಇವ್ರು ಮಾಡ್ತಕ್ಕಂಥವ್ರು, ಇವರು ಅಲ್ಲಿ ಕೂತಿರ್ತಾರೆ, ಸಿಬ್ಬಂದಿಗಳು ಕೂತ್ಕೊಂಡು ಗಾಡಿ ಹಿಡಿತಾ ಇರ್ತಾರೆ. ಒಂದು ರೋಡಲ್ಲಿ ಎರಡೆರಡು ಕಡೆ ಮೂರು ಮೊನ್ನೆ ಎಲ್ಲ ವಿವೇಕಾನಂದ ನಗರದಲ್ಲಿ ವಿವೇಕಾನಂದ ಸರ್ಕಲ್ ಹಿಡಿತಾ ಇದ್ದಾರೆ. ಮುಂದೆ ಹೋದರೆ ಬ್ರಹ್ಮರಾಂಬ ಚೌಟ್ರಿ ಹತ್ರ, ಅಲ್ಲಿಂದ ಮುಂದೆ ಹೋಯ್ತು ಅಂದರೆ ಇನ್ನು ಮೇನ್ ರೋಡಲ್ಲಿ ಹಿಡಿತಾರೆ. ಇಲ್ಲಿ ಸಿದ್ಧಾರ್ಥ ಲೇಔಟ್ ಹತ್ರ ರೇಸ್ ಕೋರ್ಸಿಂದ ಮುಂದೆ ತಿರ್ಗಾ ಅಲ್ಲಿಂದ ಹೋದರೆ ಬೆಟ್ಟದ ಸರ್ಕಲ್ ಹತ್ರ ಎರಡೆರಡು ಕಡೆ ಮೂರು ಕಡೆ ಗಾಡಿ ಹಿಡಿತಾ ಇದ್ದಾರೆ. ಕ್ರೈಮ್ ಅವರು ಹಾಗೂ ಟ್ರಾಫಿಕ್ ಅವರು. ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡಿ, ಅದ್ರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ. ಕಾನೂನು ಜನಸಾಮಾನ್ಯರಿಗೆ ಒಳತಿಗಾಗಿರಬೇಕು. ಪುಂಡ ಪೋಖ್ರಿಗಳನ್ನ ಬಲಿ ಹಾಕೋದಕ್ಕಿರ್ಬೇಕು ಕಾನೂನು. ಶ್ರೀಸಾಮಾನ್ಯನು ಇವತ್ತು ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲರದು ನ್ಯೂನತೆ ಇದ್ದೇ ಇರುತ್ತೆ. ಆ ಥರ ನ್ಯೂನತೆ ಹುಡುಕ್ತಾ ಹೋಯ್ತು ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಕಮಿಷನರ್ ಗಾಡಿಗಳನ್ನ ಅವ್ರ ಮನೆ ಮಂದಿ ಎಲ್ಲ ಉಪಯೋಗಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ತಾರೆ. ಅದಕ್ಕೆ ಯಾರು ಫೈನ್ ಹಾಕ್ತಾರೆ? ಈಗ ಕಲಾಮಂದಿರದಲ್ಲಿ ನಾನೇ ನೋಡಿದ್ದೀನಿ, ಉಸ್ತುವಾರಿ ಸಚಿವರದು ಒನ್ ವೇನಲ್ಲಿ ಹೋಗುತ್ತೆ. ಅದಕ್ಕೆ ಯಾರು ಫೈನ್ ಹಾಕ್ತಾರೆ? ಆ ತಾಕತ್ತಿದೆಯಾ ಇವ್ರಿಗೆ? ಫೈನ್ ಹಾಕೋ ತಾಕತ್ತಿದೆಯಾ? ACPಗಳು ಗಾಡಿಗಳೆಲ್ಲ ಅವ್ರ ಮನೆತನದಲ್ಲಿರ್ತಕ್ಕಂಥವ್ರು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತರೋದಕ್ಕೆ ಓಡಾಡ್ತಾರೆ. ಅದಕ್ಕೆಲ್ಲ ತಾಕತ್ತಿದೆಯಾ ಇವ್ರಿಗೆ ಫೈನ್ ಹಾಕೋದಕ್ಕೆ? ಕಾನೂನು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ಸಹಿಸ್ಕೊಂಡು ಹೋಗ್ತಿರ್ಬೇಕಾರೆ ಶ್ರೀಸಾಮಾನ್ಯನಿಗೂ ಸಹಿಸ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡಿ, ನೀವು ಪುಂಡ ಪುಕ್ರಿಗಳನ್ನ ಬಲಿ ಹಾಕಿ ಭಯೋತ್ಪಾದಕ ಚಟುವಟಿಕೆಗಳು ಮಾಡೋದಕ್ಕೆ ನೀವು ಕಾನೂನುಗಳನ್ನ ರೂಪಿಸಿ, ಅದ್ರ ಬಗ್ಗೆ ನಮ್ದು ಆಕ್ಷೇಪಣೆನೇ ಇಲ್ಲ. ಆದರೆ ಆತ ಎಲ್ಲೋ ಒಂದು ಕೂಲಿ ಕೆಲಸ ಮಾಡೋಕೆ ಹೋಗಿರ್ತಾನೆ, ಆತನ ದಿನದ ಸಂಬಳ ತಗೊಂಡೋಗ್ಬಿಟ್ಟು ಇಲ್ಲಿ ತೆತ್ತುವಂಥ ಕೆಲಸಗಳನ್ನ ಮಾಡ್ತಾರೆ. ಒಂದ್ಸರಿ ರಸೀದಿ ಇಸ್ಕೊತಾನೆ, ಒಂದ್ಸರಿ ರಸೀದಿ ಇಸ್ಕೊಳ್ಳೋದಿಲ್ಲ. ಇದು ಎಲ್ಲಿಗೆ ಹೋಗುತ್ತೆ? ಇದು ಶ್ರೀಸಾಮಾನ್ಯರು ಇವತ್ತು ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಏನು ದಿನ ಬೆಳಗ್ಗೆ ಎದ್ದು ಗಾಡಿ ಹಿಡಿಯೋದು. ಈಗ ಈ ರೀತಿ ಮಾಡ್ತಾ ಹೋಯ್ತು ಅಂತಾರೆ ಜನಸಾಮಾನ್ಯರು ಬದುಕೋದಲ್ಲಿದೆ. ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ವೈದ್ಯಕೀಯ ವೆಚ್ಚಗಳು ಜಾಸ್ತಿ ಆಗಿದೆ. ಗಾಡಿಗಳು ಈ ಡರ್ಫ್ ರೈಸಲ್ಲಿ ಹೋಗುತ್ತಲ್ಲ, ಆ ರೀತಿನಲ್ಲಿ. ಈಗ ರಸ್ತೆನಲ್ಲಿ ಹಳ್ಳ ಇದೆಯೋ, ಹಳ್ಳದಲ್ಲಿ ರಸ್ತೆ ಇದೆಯೋ ಗೊತ್ತಾಗ್ತಿಲ್ಲ ಮೈಸೂರಲ್ಲಿ. ಈಗ ವಿಜಯನಗರದಿಂದ ಹಿಡಿದು ಇಲ್ಲಿ ತನಕ ಎಲ್ಲ ರಸ್ತೆಗಳು ಹಳ್ಳದಮಯ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಇದ್ರ ಬಗ್ಗೆ ಮಹಾನಗರ ಪಾಲಿಕೆಗೆ ಏನಾದ್ರು ಲೆಟ್ರ್ ಕೊಟ್ಟಿದ್ದಾರೆ, ರಸ್ತೆಗಳೆಲ್ಲ ಹಾಳಾಗಿದೆ ಅಂದ್ಬಿಟ್ಟು ಅಂತ ಕಮಿಷನರ್ ಅವರು? ಅದನ್ನು ಕೊಟ್ಟಿಲ್ಲ. ಇಂಥ ಕೆಲಸಗಳನ್ನ ನೀವು ಸಾಮಾಜಿಕ ಕೆಲಸಗಳನ್ನ ಮಾಡಿ, ಅದನ್ನು ಬಿಟ್ಬಿಟ್ಟು ನೀವು ಗಾಡಿ ಏನು ಒಳ್ಳೆ ಹೀರೋಯಿಸಮ್ ಥರ ಗಾಡಿ ಹಿಡಿದ್ಬಿಟ್ರೆ ಅದೇನು ಕಾನೂನು ಸುವ್ಯವಸ್ಥೆನ? ಈಗ ಎಲ್ಲ ಒಂದು ಸರಗಳತನ ಕೂಡ ಆಗಿರ್ತದೆ. ಈಗ ಠಾಣೆಗೆ ಬಂದಿರ್ತಾರೆ, ಕಳ್ತನ ಆಗಿರುತ್ತೆ. ಈ ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದು ಕಮ್ಮಿ, ಸಿಬ್ಬಂದಿಗಳ ಕೊರತೆ ಇದೆ. ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಯಾರು ನೋಡ್ಕೋತಾರೆ? ಇಲ್ಲ ಬಿಡ್ರಿ ಬಂದೋಬಸ್ತಲ್ಲಿದ್ದಾರೆ ಅಂತ ಹೇಳಿದ್ರೆ ಮಾರನೇ ದಿನ ಬರಬೇಕಾಗುತ್ತೆ, ಎಲ್ಲೋ ಗಲಾಟೆ ಆಗಿರುತ್ತೆ. ಕ್ರೈಮ್ ಅವರು ಕ್ರೈಮ್ ಕಂಟ್ರೋಲ್ ಮಾಡಬೇಕು, ಟ್ರಾಫಿಕ್ ಅವರು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಈಗ ಹೆಲ್ಮೆಟ್ ಅಂತ ಹಿಂದ್ಗಡೆ ಕೂತಿರೋರು ಮುಂದ್ಗಡೆ ಕೂತಿರೋರು ಸರ್ಕಾರದ ಆದೇಶ ಅಂತ ಹೇಳ್ತಾರೆ, ಸೀಟ್ ಬೆಲ್ಟು ಅಂತಾರೆ. ಮೈಸೂರು ಸಿಟಿ ಲಿಮಿಟ್ಸಲ್ಲಿ 40 ಕಿಲೋಮೀಟ್ರ್ ಮೇಲೆ ಹೋಗೋಕ್ಕಾಗದ, ಬೆಂಗಳೂರಲ್ಲಿ 40 ಕಿಲೋಮೀಟ್ರ್ ಮೇಲೆ ಹೋಗೋಕ್ಕಾಗೋದಿಲ್ಲ. ಹೆಲ್ಮೆಟ್ ಏನಕ್ಕೆ ಬೇಕು? ಹೆಲ್ಮೆಟ್ ಕಡ್ಡಾಯವಾಗಿ ಬೇಕಾಗಿರೋದು ನ್ಯಾಷನಲ್ ಹೈವೇನಲ್ಲಿ ಹಾಗೂ ರಿಂಗ್ ರೋಡಲ್ಲಿ ಹಾಗೂ ನೈಸ್ ರೋಡ್ಗಳಲ್ಲಿ. ಈ ರೋಡಲ್ಲಿ ಹಿಡಿಯೋದಿಲ್ಲ ಇವರು, ಮೈಸೂರು ಸಿಟಿನಲ್ಲೇನೆ. ನೀವು ಸ್ಪೀಡ್ ಲಿಮಿಟ್ ಮಾಡಿ ಸಾಕು. ನೀವು ಯಾಕೆ ಹಿಂದ್ಗಡೆ ಮುಂದ್ಗಡೆ ಎಲ್ಲ? ಯಾರೋ ಒಬ್ಬರು ಡ್ರಾಪ್ ಕೇಳಿದಾಗ ಹೆಲ್ಮೆಟ್ ಇಟ್ಕೊಂಡು ಹೋಗಿರಬೇಕು. ಇದು ಆವಾಗಲಿಂದ ಚರ್ಚೆ ನಡೀತಾ ಇದೆ. ನೀವು ಕಾನೂನು ಮಾಡಿದ್ದೀರಾ, ಅದ್ರ ಬಗ್ಗೆ ಇಲ್ಲ. ಕಾರ್ಪೊರೇಟ್ ವಲಯಕ್ಕೆ ತಕ್ಕಂತೆ ಕಾನೂನು ಮಾಡಿದ್ದೀರಾ, ಜನಸಾಮಾನ್ಯರು ತಕ್ಕಂತೆ ನೀವು ಕಾನೂನು ಮಾಡಬೇಕು ಹೊರತು ಕಾರ್ಪೊರೇಟ್ ವಲಯಕ್ಕೆ ಮಣೆ ಹಾಕೋದಲ್ಲ. ಇದನ್ನು ತೀವ್ರವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ. ಗಾಡಿ ಹಿಡೀರಿ, ಗಾಡಿ ತಪಾಸಣೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ದಿನ ಬೆಳಗ್ಗೆ ಇದೇ ಕೆಲಸನ ಕ್ರೈಮ್ ಅವ್ರಿಗೆ ಮತ್ತು ಟ್ರಾಫಿಕ್ ಅವ್ರಿಗೆ ಕೆಲಸ ಮಾಡೋದನ್ನು ಮಾಡಿ, ನಿಮ್ಮ ಜವಾಬ್ದಾರಿಗಳನ್ನ ಮಾಡಿ ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಮೈಸೂರಿನಲ್ಲಿ ಏನು ಅಂತಂದರೆ ಎಲ್ಲ ಆ ಕಡೆ ನಡೆಯುವಂಥದ್ದು, ಆ ಕಡೆ ಇರ್ತಕ್ಕಂಥವ್ರೆಲ್ಲ ಕಳ್ಳರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ನಡೆಯುವಂಥದ್ದು ಆ ಕಡೆ ಭಾಗದಲ್ಲಿ ಗಾಡಿ ಹಿಡಿಯೋದಿಲ್ಲ ಇವರು. ಈಗ ಆ ಕಡೆ ಭಾಗದಲ್ಲಿ ಹೆಚ್ಚು
NR ಭಾಗದಲ್ಲಿ ಮತ್ತು ಆ ಕಡೆ ಭಾಗದಲ್ಲಿ ಹೆಚ್ಚು ಕ್ರೈಮ್ ನಡೆಯುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದೆಲ್ಲ ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿದೆ. ಈ ಕಡೆ ಭಾಗದಲ್ಲೆಲ್ಲ ಭಾಳ ಸಾಚಾಗಳು ಅಂತಲೂ ಹೇಳೋದಿಲ್ಲ, ಈ ಕಡೆ ಭಾಗದಲ್ಲೂ ಕಳ್ಳರಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ಹೆಚ್ಚು ಆ ಕಡೆ ನಡೆಯುವಂಥದ್ದು. ಆ ಕಡೆ ಗಾಡಿ ಹಿಡಿಯೋದಿಲ್ಲ. ಇಲ್ಲೆಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತರಕ್ಕೆ ಬಂದಿರ್ತಾರೆ, ತಗೊಂಬಂದ್ಬಿಟ್ಟು ಹಿಡಿದು ಬಿಡೋದು. ಈತನ್ನ ಇವನು ಈ 2 ರೂಪಾಯಿನ ಕರ್ಬೇವಿನ ಸೊಪ್ಪಿಗೆ 100 ರೂಪಾಯಿ ಕಟ್ಟಬೇಕಾಗುತ್ತೆ. ಆ ಕಡೆ ಭಾಗದಲ್ಲಿ ಹಿಡಿದಿಲ್ಲ. ಯಾಕೆ ಒಗ್ಗಟ್ಟಾಗ್ಬಿಟ್ಟು ಬಂದ್ಬಿಡ್ತಾರಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಮುಂದೆ. ಇದಕ್ಕೋಸ್ಕರ ಗಾಡಿಗಳು ಹಿಡಿದೆ. ನೀವು ಕಾನೂನನ್ನು ತರಬೇಕು ಅಂತಿದ್ರೆ ACP DCP ಅವ್ರು ಕಾರ್ ತಗೊಂಡವರು ಫ್ಯಾಮಿಲಿ ಉಪಯೋಗಿಸ್ಕೊಂಡ್ರು ಫೈನ್ ಹಾಕಬೇಕು. ಸಾಂಗ್ಲಿಯಾನ ಪಿಕ್ಚರ್ ಥರ ಹಾಕ್ಬೇಕು. ನೀವು ಕಾನೂನು ಮಾಡಂಗಿತ್ತು ಅಂತಂದರೆ, ಕಾನೂನು ಮಾಡಂಗಿದ್ರೆ ಈ ಕಡೆ ಹೆಂಗೆ ಮಾಡ್ತಿದ್ದೀರೋ ಆ ಕಡೆನೂ ಹಂಗೆ ಮಾಡಬೇಕು. ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕೊಳ್ಳೋ ಅಂಥದ್ದು ನಿಮ್ಗೆ ಇಷ್ಟ ಬಂದಂಗೆ ಕಾನೂನು ರೂಪಿಸ್ಕೊಂಡು ಹೋಗೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಶ್ರೀಸಾಮಾನ್ಯನ ಬದುಕೋದಕ್ಕೆ ಬಿಡಿ, ಕೂಲಿ ಕಾರ್ಮಿಕನ ಬದುಕೋದು ಬಿಡಿ. ಅಥವಾ ಏನೋ ಒಂದು ಸಣ್ಣ ಪುಟ್ಟ ಚಿಲ್ಲರೆ ಕಾಸನ್ನು ಮಾಡ್ಕೊಂಡು ಗಾಡಿ ತಗೊಂಡಿರ್ತಾನೆ, ಹೆಲ್ಮೆಟ್ ಏನೋ ಅಚಾತುರ್ಯದಿಂದ ಹಾಕಿರೋದಿಲ್ಲ. ಸತ್ಯ ಒಪ್ಕೊಳ್ಳೋಣ, ಹೆಲ್ಮೆಟ್ ಹಾಕ್ತಿರೋದು ಅಪರಾಧನೇ ಸರಿ. ಅಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಅಪರಾಧ? ಆತನ ದಿನದ ಕೂಲಿಯನ್ನು ತಗೊಳ್ಳೋ ಮಟ್ಟಿಗೆ ಅಪರಾಧನ? ಹಂಗೆ ನೋಡ್ತಾ ಹೋಯ್ತು ಅಂದರೆ ಪ್ರತಿ ಸತಿ ವಾದ ಮಾಡ್ತೀನಿ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ಕಮಿಷನರ್ ಕಡೆಯವರು ಮತ್ತು ಯಾರು ಬಂದಿರ್ತಾರೆ ಅವ್ರ ಕಡೆಯವ್ರು ಬೆಟ್ಟಕ್ಕೆ ಹೋಗಿರ್ತಾರೆ. ತಪ್ಪಲ್ವಾ ಅದು? ಅದಕ್ಕೆ ಫೈನ್ ಹಾಕ್ತೀರಾ? ಇಲಾಖೆ ಕಾರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ACP ಕಡೆಯವರು, ಇನ್ನೊಬ್ರು ಕಡೆಯವರು, ಇನ್ಯಾವುದೋ ತಹಸೀಲ್ದಾರ್ ಕಡೆಯವರು, ಇನ್ಯಾರ ಕಡೆಯವರು ಇಲಾಖೆ ಗಾಡಿನ ತೊಗೊಂಡೋಗಿರ್ತಾರೆ. ಹಾಕಿ ಫೈನ್ನ ನೋಡೋಣ. ಹಾಕಲ್ಲ. ಅವಾಗ ಒಂದು ಫೋನ್ ಬಂದ್ಬಿಡುತ್ತೆ, ಬಿಟ್ಬಿಡ್ತೀರಾ. ನೀವು ಮಾಡಂಗಿದ್ರೆ ಕರೆಕ್ಟಾಗಿ ಕಾನೂನು ಮಾಡಿ, ಇಲ್ಲ ಅಂದರೆ ಶ್ರೀಸಾಮಾನ್ಯನ ಬದುಕದ್ ಬಿಡಿ ಅಂತ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಇಲ್ಲ, ಮುಂದಿನ ದಿನಗಳಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ವಿಡಿಯೋ ಮಾಡಿ ಮಾಧ್ಯಮದವ್ರಿಗೆ ಕೊಟ್ಟು ಮೇಲ್ಗಡೆ ಇರ್ತಕ್ಕಂಥ ಸಚಿವರುಗಳಿಗೆ ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸಗಳನ್ನ ಮಾಡಿದೆ. ಕಾನೂನು ಮಾಡಂಗಿದೆ ಎಲ್ಲರಿಗೂ ಒಂದೇ ಕಾನೂನು. ಕಾನೂನಲ್ಲಿ ಒಂದಷ್ಟು ಲಿಬ್ರಲಿಟಿ ಕೊಡಬೇಕು. ಈಗ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ಗಾಡೀಲಿ ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಪೊಲೀಸವ್ರಿಗೆ ಪುಂಡು ಪೋಖ್ರಿಗಳು ಯಾರು ಅಂತ ಗೊತ್ತಾಗುತ್ತೆ. ನೀವು ರಿಂಗ್ ರೋಡಲ್ಲಿ ವೀಲಿಂಗ್ ಮಾಡ್ತಿರ್ತಾರೆ, ಅಂಥವ್ರು ನಡೆಯೋದಿಲ್ಲ, ಅಂಥವ್ರು ಹಿಡಿಯೋಕೆ ಹೋಗೋದಿಲ್ಲ. ಅವ್ರು ಯಾರ ಹತ್ರನೂ ಫೋನ್ ಮಾಡಿಸ್ತಾರೆ ಅಂತ ಜನಸಾಮಾನ್ಯ ಹಿಡಿತೀರ. ಅದೇ ರೀತಿಯಲ್ಲಿ ಕಾನೂನು ಮಾಡಬೇಕು ಅಂತಂದರೆ ನೀವು ಇಲಾಖೆ ವಾಹನಗಳನ್ನ ದುರುಪಯೋಗ ಮಾಡ್ಕೋತಾರಲ್ಲ, ಸರ್ಕಾರಿ ಇಲಾಖೆ ವಾಹನಗಳನ್ನ ಒನ್ ಸೈಡಾಗಿ ಇವ್ರು ಏನು ಮಾಡ್ತಿದ್ದಾರೆ, ಸರ್ಕಾರಿ ವಾಹನಗಳ ದುರ್ಬಳಕೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿಯವ್ರು ಏನು ಹೋಗ್ತಿದ್ದಾರೆ ನಮಗೂ ಕಂಡು ಬಂದಿದೆ. ನಾನು ನೋಡಿದ್ದೀನಿ, ಮಾಲ್ ಆಫ್ ಮೈಸೂರಿಗೋ ಇನ್ನೊಂದು ಮಾಲ್ಗಳಿಗೆ ಫ್ಯಾಮಿಲಿ ಬಂದಿರುತ್ತೆ, ಅಲ್ಲಿ ಸಿಬ್ಬಂದಿ ಅವ್ರು ಕರ್ಕೊಂಬಂದಿರ್ತಾರೆ, ಅಲ್ಲಿ ಮೇಲಧಿಕಾರಿಗಳು ಇರೋದಿಲ್ಲ. ಇವ್ರ ಫ್ಯಾಮಿಲಿಗೆ ಉಪಯೋಗಿಸ್ತಕ್ಕಂಥ ಕಾರೇನಾರು ಕಂಡು ಬಂದಲ್ಲಿ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಸಾಮಾಜಿಕ ಜಾಲತಾಣಗಳ ವಿಡಿಯೋಗಳನ್ನು ಹಾಕ್ತೀವಿ ಹಾಗೂ ಮಾಧ್ಯಮದವ್ರಿಗೂ ಕೊಡ್ತೀವಿ. ಇನ್ನೂ ಒಂದು ಮುಂದುವರೆದ ಭಾಗದಲ್ಲಿ ಸಚಿವರಿಗೆ ತಿಳಿಸ್ತೀವಿ. ಇಲ್ಲ ಅಂತಂದರೆ ಕಾನೂನು ಹೋರಾಟವನ್ನು ಕೂಡ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀವಿ.